ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು IKV ದಸರಾ. ಸೊ ನಾವು IKVನಲ್ಲಿ ದಸರಾ ಈ ವರ್ಷ ಹೇಗೆ ಆಚರಿಸ್ವಿ ಅಂತ ಒಂದು ಸಣ್ಣ ಝಲಕ್ ಹಾಕೊಂಬರೋಣ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಕೊನಾರ್ಕ್ ಸನ್ ಟೆಂಪಲ್ ಸೆಲ್ಫಿ ಸ್ಟ್ಯಾಂಡ್. ಅದಾದಮೇಲೆ ಈ ಒಂದು ಬುಲೆಟಿನ್ ಬೋರ್ಡಲ್ಲಿ ಮಕ್ಕಳು ಏನೇನು ಕೆಲಸ ಮಾಡಿದ್ದಾರೆ, ಅವರು ಪಟಚಿತ್ರ ಆಗಿರ್ಬೋದು, ಸೆಲ್ಫಿ ಕಾರ್ನರ್ ಆಗಿರ್ಬೋದು, ಅಥವಾ ವೆಲ್ಕಮ್ ಬೋರ್ಡ್ ಆಗಿರ್ಬೋದು, ಹೆಂಗೆ ಡಿಸೈನ್ ಮಾಡಿದ್ರು, ಯಾರ್ಯಾರು ಮಾಡಿದ್ರು ಅಂತ ತೋರಿಸಿದ್ವಿ. ಇಲ್ಲಿ ವೆಲ್ಕಮ್ ಬೋರ್ಡ್ ಕೂಡ RSU ಟೀಚರ್ ಮತ್ತು ಮಕ್ಕಳು ಸೇರಿ ಡಿಸೈನ್ ಮಾಡಿದ್ದಾರೆ. ಈಗ ನೋಡ್ತಾ ಇರೋದು ನೀವು ಪಟಚಿತ್ರ ಬಂದರೆ ಒಡಿಸ್ಸಾದು ಟ್ರೆಡಿಷ್ನಲ್ ಆರ್ಟ್. ಪಟ ಅಂದರೆ ಕ್ಯಾನ್ವಾಸ್ ಕ್ಲಾತ್ ಅಂತ. ಇಲ್ಲಿ ನಾನು ಚಿತ್ರ ಬಿಡಿಸಿರೋದು ಜಗನ್ನಾಥ ಸ್ವಾಮಿ, ಬಲಭದ್ರ, ಸುಭದ್ರ ಆಫ್ಟರ್ ಸ್ನಾನ ಪೂರ್ಣಿಮಾ ಹೆಂಗೆ ಅಲಂಕಾರ ನಡೆದಿರುತ್ತೋ ಆ ಒಂದು ಪ್ರೆಸೆಂಟೇಷನ್ ತೋರಿಸಿದ್ದೀನಿ. ಲಾಸ್ಟ್ ಇಯರು ನಾವು ಕೃಷ್ಣಲೀಲಾ ತೋರಿಸಿದ್ವಿ, ದ್ವಾಪರ ಯುಗ ಇಂದ ತೋರಿಸಿ ಟೇಬಲ್ಸ್ನ ನಾವು ಎಂಡ್ ಮಾಡಿದ್ದು ಕಲಿಯುಗಕ್ಕೆ. ಈ ವರ್ಷ ನಾವು ಕಲಿಯುಗದಿಂದ ಶುರು ಮಾಡ್ತಾ ಇದ್ವಿ. ಆ್ಯಂಡ್ ಥೀಮ್ ಬಂದು ಜೈ ಜಗನ್ನಾಥ್. ಫಸ್ಟ್ ಟೇಬಲಲ್ಲಿ ನಾವು ತೋರಿಸ್ತಾ ಇರೋದು ದ ಡಿವೈನ್ ಹಾರ್ಟ್. ಇಲ್ಲಿ ಕೃಷ್ಣ ಹೇಗೆ ಕೃಷ್ಣನ ಕಾಲ್ಗೆ ಜರ ಬಾಣ ಹೊಡಿತಾನೆ, ಕೃಷ್ಣ ಅಲ್ಲಿ ಮೃತನಾಗಿ ಒಡಿಸ್ಸಾ ಜನರು ನಂಬಿರೋ ಪ್ರಕಾರ ಕೃಷ್ಣನ ದೇಹನ ಸುಡ್ತಾರೆ. ದೇಹ ಸುಡುತ್ತೆ, ಆದರೆ ಅವ್ರ ಹಾರ್ಟ್ ಸುಡಲ್ಲ. ಆ ಒಂದು ಹಾರ್ಟು ಲಾಗಲ್ಲಿ ತಲುಪಿ ಅದು ನೀರು ಮುಖಾಂತರ ತೇಲಿ ಹೋಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇನ್ನೊಂದು ವೇದ ಶಾಸ್ತ್ರದ ಮುಖಾಂತರ ಇರೋದು, ಅದು ಎಲ್ಲಿ ಕೃಷ್ಣ ಮಲಗಿದ್ನೋ ಆ ಒಂದು ಮರದಲ್ಲಿ ಒಂದು ಸೂಕ್ಷ್ಮ ಶಾಲಿಗ್ರಾಮ ಪ್ರಕಟವಾಗಿತ್ತು. ಸೊ ಕೃಷ್ಣ ಆಕಾಶದಲ್ಲಿ ತಲ್ಲೀನನಾಗ್ತಾನೆ ಆ್ಯಂಡ್ ಸೂಕ್ಷ್ಮ ಶಾಲಿಗ್ರಾಮ ಬಂದು ಆ ಒಂದು ಮರದ ಲಾಗಲ್ಲಿ ಇದ್ದು ಅದು ತೇಳ್ಕೊಂತ ಒಡಿಸ್ಸಾ ಪುರಿಗೆ ಬರುತ್ತೆ ಅಂತ. ಈಗ ನಾವು ಟೇಬಲ್ 2ಗೆ ಹೋಗೋಣ. ಇಲ್ಲಿ ರಾಜ ಇಂದ್ರದೇವ್ ನೋಡ್ತಾ ಇದ್ದೀರಾ. ಅವನು ಮಹಾನ್ ಭಕ್ತ. ಅವನು ದೇವಸ್ಥಾನ ಕಟ್ಟಿಸ್ತಾ ಇರ್ತಾನೆ, ಆದರೆ ಅವನು ಸ್ವಯಂ ದೇವರೇ ಬಂದಲ್ಲಿ ವಾಸವಾಗಬೇಕು ಅಂತ ಬಯಸಿರ್ತಾನೆ. ಆಗ ಅವನಿಗೆ ಕನಸಿನಲ್ಲಿ ಬಂದು ಮಹಾವಿಷ್ಣು ಹೇಳ್ತಾರೆ, ನಾನು ಒಂದು ನೀಲಮಾಧವ ಆಗಿ ಒಂದು ಕೇವ್ ಒಳಗಡೆ ಇದ್ದೀನಿ, ನೀವು ಬಂದು ನನ್ನನ್ನು ಕರ್ಕೊಂಡೋಗಿ ಅಲ್ಲಿ ನೀನು ಪುರಿ ಜಗನ್ನಾಥ ಪ್ರತಿಷ್ಠಾಪನೆ ಮಾಡು ಅಂತ. ಆಗ ಅದೇ ರೀತಿ ಅವನು ಇಂದ್ರದೇವನು ಏನು ಮಾಡ್ತಾನೆ, ಅವನ ಮಂತ್ರಿಯಾದ ವಿದ್ಯಾಪತಿಗೆ ಹೇಳ್ತಾನೆ, ಎಲ್ಲ ಇದ್ರೂ ಹುಡ್ಕೊಂಡು ಬಾ ನಮ್ಮ ನೀಲಮಾಧವನ ಅಂತ. ಆವಾಗ ಅವನು ಹುಡ್ಕಕ್ಕೆ ಶುರು ಮಾಡಿದಾಗ ವಿಶ್ವವಸು ಅನ್ನೋ ಒಬ್ಬ ಟ್ರೈಬಲ್ ಮುಖ್ಯಸ್ಥ ಸಿಗ್ತಾನೆ. ಅವನ ಹತ್ರ ನೀಲಮಾಧವ ಇದ್ದಾನೆ ಅಂತ ವಿದ್ಯಾಪತಿಗೆ ಗೊತ್ತಾಗುತ್ತೆ. ಯಾವಾಗ ವಿದ್ಯಾಪತಿಗೆ ಗೊತ್ತಾಗುತ್ತೋ ಅವನು ಲಲಿತನ ಮದುವೆ ಆಗಿಬಿಟ್ಟು ಹೆಂಗಾದರೂ ಮಾಡಿ ಅಲ್ಲಿ ರೀಚ್ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತಾನೆ. ಅದೇ ರೀತಿ ಮದುವೆನೂ ಆಗ್ತಾನೆ. ಹೋಗಬೇಕಾದ್ರೆ ಏನು ಮಾಡ್ತಾನೆ, ಅವನು ವಿಶ್ವವಸು ಏನು ಮಾಡ್ತಾನೆ, ವಿದ್ಯಾಪತಿ ಕಣ್ಣಿಗೆ ಬಟ್ಟೆ ಕಟ್ತಾನೆ. ಅದಕ್ಕೆ ಅಲ್ಲಿ ಏನು ಮಾಡ್ತಾನೆ, ದಾರಿಯುದ್ದಕ್ಕೂ ಸಾಸಿವೆ ಚಳ್ಕೊಂಡು ಹೋಗ್ತಾನೆ. ಸಾಸಿವೆ ಚಳ್ಕೊಂಡು ಹೋದಾಗ ನೀಲಮಾಧವ ಸಿಗ್ತಾನೆ. ತಿರ್ಗಿ ಅದನ್ನೇ ಬಂದು ತನ್ನ ರಾಜಂಗೆ ಹೇಳಿ ಕರ್ಕೊಂಡು ಹೋಗೋದಾಗ ಆ ಸಾಸಿವೆ ಚಲಿದ ಜಾಗ ಎಲ್ಲ ಗಿಡಗಳಾಗಿ ಬೆಳೆದಿರುತ್ತೆ. ಅದೆಲ್ಲ ಸೇಮೆ ಇರುತ್ತೆ, ಆದರೆ ಅಲ್ಲಿ ನೀಲಮಾಧವ ಸಿಗೋದಿಲ್ಲ. ಇಂದ್ರದ್ಯುಮ್ನ ಮಹಾರಾಜ ತುಂಬ ಬೇಜಾರಾಗಿ ಮಲ್ಕೊಂಡಿರ್ತಾನೆ. ನಾನು ಏನು ಮಾಡೋದು ಇವಾಗ, ದೇವ್ರನ್ನ ಎಲ್ಲಿ ಹುಡುಕಿ ನಾನು ತೊಗೊಂಬಂದು ಊರಿನಲ್ಲಿ ಪ್ರತಿಷ್ಠಾಪನೆ ಮಾಡಲಿ, ಯಾವ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಲಿ, ಹೇಗೆ ಮಾಡಲಿ ಅಂದಾಗ ಅವನಿಗೆ ತಿರ್ಗಾ ಕನಸಲ್ಲಿ ಬರುತ್ತೆ, ನಾನು ಒಂದು ಮರದ ದಿಂಬೆಯ ಮುಖಾಂತರ ಪುರಿ ಜಗನ್ನಾಥ್ಗೆ ನಾನು ಬರ್ತಾ ಇದ್ದೀನಿ, ಅದರಲ್ಲಿ ನನ್ನ ಅಂಶ ಇದೆ, ನೀನು ಅದನ್ನು ಕೆತ್ತನೆ ಮಾಡಿ ನೀನು ಪುರಿ ಜಗನ್ನಾಥಲ್ಲಿ ಪ್ರತಿಷ್ಠಾಪನೆ ಮಾಡು ಅಂತ ಮಹಾವಿಷ್ಣು ಬಂದು ಸಂದೇಶ ಕೊಡ್ತಾನೆ.